ಇವತ್ತೇನಾಯ್ತು ಅಂದರೆ ನನ್ನ ತಮ್ಮ ಸಡನ್ನಾಗಿ ಶಾಪ್ ಹತ್ರ ಬಂದುಬಿಟ್ಟಿದ್ದಾನೆ. ಡೈರೆಕ್ಟ್ ಕಾಲೇಜಿಂದ ಶಾಪ್ ಹತ್ರನೇ ಬಂದುಬಿಟ್ಟಿದ್ದಾನೆ. ಸರಿ ಹೆಂಗೋ ಬಂದಲ್ಲ, ನನ್ನ ಮನೆ ಹತ್ರ ಡ್ರಾಪ್ ಮಾಡಿಬಿಡು ಅಂತ ಹೇಳಿದೆ ಅವನಿಗೆ. ಹೊರಡೋಣ ಅಂತ ನೋಡಿದ್ರೆ ಏನೋ ಸೌಂಡ್ ಕೇಳಿ ತಿರುಗಿ ನೋಡಿದ್ರೆ ದೇವ್ರು ಬರ್ತಾಯಿತ್ತು. ಆಮೇಲೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ದೇವ್ರು ಬರ್ತಾಯಿದೆ, ಬೇಗ ರೆಡಿಯಾಗು, ಮನೆ ಹತ್ರ ಬರ್ತಾಯಿದ್ದೀನಿ ಅಂತ. ಅವ್ರ ಮನೆಗೆ ಹೋದೆ, ನೋಡಿದ್ರೆ ಇವನು ಹಿಂಗೆ ಕೂತ್ಕೊಂಡಿದ್ದಾನೆ. ಏನು ಇಷ್ಟು ಗಲೀಜಾಗಿದೆಯಾ ಅಂತ ಕೇಳಿದ್ರೆ, ಅಕ್ಕ ಇವಾಗ ತಾನೇ ಬಂದೆ ಕೆಲಸದಿಂದ, ನೀರು ಇಕ್ಕಿದ್ದೀನಿ ಅಕ್ಕ, ಈಗ ಸ್ನಾನ ಮಾಡ್ತೀನಿ ಅಕ್ಕ, ಬೈಬೇಡಕ್ಕ ಅಂತೇಳಿ ಹೇಳ್ತೇನೆ. ನೋಡಿ ಗಾಯ್ಸ್, ಅವಾಗ ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ಲು. ಸರ್ ಪಡ್ಕೋ, ಏನಿಲ್ಲ ಹಿಂಗ ಪಡ್ಕೋ. ನಾನು ಬಂದ್ಬಿಟ್ಟು ಹೋದೆ ಗಾಯ್ಸ್, ಅವಾಗ ಕೂಡ ಅವಳಿಗೆ ಗೊತ್ತಿಲ್ಲ ನಾನು ಬಂದೋಗಿದ್ದೀನಿ ಅಂತ, ಅಷ್ಟು ನಿದ್ದೆ ಮಾಡ್ತಾ ಇದ್ದಾಳೆ. ಏಯ್ ಬಾಬು, ಲವ್ ಏ ಬಾಬು, ಇವಾಗ ಬೇಗ ರೆಡಿ ಆಗಿ ಅಲ್ಲಿ ದೇವ್ರು ಬರ್ತಿದ್ದಂತೆ ಬಿಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಬರೋಷ್ಟೊತ್ತಿಗೆ ದೇವ್ರು ಬಂತು. ಈ ಬ್ಯಾಂಡ್ ಹೊಡಿತಾರೆ ಸೌಂಡ್ ಕೇಳಿದ್ರೆ ಸಕ್ಕದಾಗಿ ಡ್ಯಾನ್ಸ್ ಆಡಬೇಕು ಅಂತ ಅನಿಸ್ತು. ಬಟ್ ಅಷ್ಟು ಜನ ಇದ್ದಾರಲ್ಲ, ಏನು ಡ್ಯಾನ್ಸ್ ಆಡಬೇಕು ಅಂತೇಳಿ ಸೈಲೆಂಟ್ ಆಗೋಗ್ಬಿಟ್ಟು ನಾವಿಬ್ರು. ದೇವ್ರನ್ನ ನೋಡಿದ ತಕ್ಷಣ ಫುಲ್ಲು ಭಕ್ತಿಯಿಂದ ದೇವ್ರನ್ನೇ ನೋಡ್ತಾ ಇದ್ರಿ ಗಾಯ್ಸ್ ನಾವಿಬ್ರು, ಎಲ್ಲ ಮರ್ತೋಗ್ಬಿಟ್ಟು. ಥ್ಯಾಂಕ್ಸ್ ಫಾರ್ ಅ ಬ್ಯೂಟಿಫುಲ್ ಟೀ ಗಾಯ್ಸ್. ಚೆನ್ನಾಗಿತ್ತು ಟೀ ಕುಡಿಯೋಕ್ಕೋಸ್ಕರ ಇಲ್ಲಿವರೆಗೂ ಬಂದೆ ಗಾಯ್ಸ್. ಥ್ಯಾಂಕ್ಸ್ ಅಂತ ಹೇಳ್ತಾನೆ. ವೆಲ್ಕಮ್ ಮೇಲೆ ಅವಳ ಹತ್ರ ವೆಲ್ಕಮ್ ಅನಿಸ್ಕೊಂಡು ತಿರುಗಿ ನೋಡಿದ್ರೆ ಅಲ್ಲಿ ಚಿಕ್ಕಮಂಗ್ಳೂರಿಂದ ತಂದಿರೋ ಕಾಫಿ ಪೌಡ್ರ್ ಇದೆ. ನಾನು ಅವಳ ಹತ್ರ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಈ ಕಾಫಿ ಪೌಡ್ರ್ ಇಟ್ಕೊಂಡು ನನಗೆ ಯಾಕೆ ಕಾಫಿ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ఇది పాలబండ్రే. పాలబండ అన్నా, పొద్దు నుంచి నిలబడున్నా, ఒక కప్పు కాఫీ కల్పిస్తావా? నిన్ను పడుకోబెట్టి నోట్లో పాలు పోసి వెళ్ళా? పాలొద్దు, కాఫీయే కావాలి. ಆಮೇಲೆ ಹೇಳಿದ್ಲು, ಅದನ್ನು ಓಪನ್ನೇ ಮಾಡಿಲ್ಲ ಕಣೆ ನಾನು ಅಂತ. ಓಕೆ ಸರಿ ಬಿಡು, ಹೋಗ್ಲಿ ಅಂತ ಹೇಳಿ ಸೈಲೆಂಟ್ ಆಗೋದು. ಅವಳ ಹತ್ರ ಫೈಟ್ ಮಾಡಿಬಿಟ್ಟು ಆಚೆ ಬಂದರೆ ಇವ್ನು ಬಂದು ಕೂತ್ಕೊಂಡಿದ್ದಾನೆ. ಏನು ಅಂತ ಕೇಳಿದ್ರೆ ನಂಗೆ ಟೀ ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿಬಿಟ್ಟ. ಅವಳು ಹೋಗಲೇ, ನಾನು ಇವಾಗ ತಾನೇ ನಿಮ್ಮ ಅಕ್ಕಗೆ ಮಾಡಿಕೊಟ್ಟೆ, ನಾನೆಲ್ಲ ಮಾಡ್ಕೊಡೋಕ್ಕಾಗಲ್ಲ, ಏನನ್ನ ಮಾಡ್ಕೊ ಅಂತ ಹೇಳ್ಬಿಡ್ಲು. ಸಡನ್ನಾಗಿ ಇಬ್ಬರು ನನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಗಾಯ್ಸ್. ಲಾಸ್ಟಲ್ಲಿ ಬೇರೆ ಆಪ್ಷನ್ ಇಲ್ದಿರ ನಾನೇ ಹೋಗಿ ಟೀ ಮಾಡೋಣ ಅಂತ ಹೋದ್ರೆ ಹಾಲು ಹೊಡೆದೋಯ್ತು ಗಾಯ್ಸ್. ಆಮೇಲೆ ನನ್ನ ತಮ್ಮ ಹತ್ರ ಹಾಲು ಹೊಡೆದೋಯ್ತು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಇವಾಗ ನಂಗೆ ಟೀ ಬೇಕೇ ಬೇಕು ಅಂತ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮತ್ತೆ ವಾಪಸ್ ಅಂಗಡಿಗೆ ಹೋಗಿ ಹಾಲಿಸ್ಕೊಂಬಂದು ಟೀ ಮಾಡಿದೆ. ಟೀ ಇಟ್ಟಿದ ತಕ್ಷಣ ಕರೆಂಟ್ ಹೋಗ್ಬಿಡ್ತು. ಇವರಿಬ್ರು ಸೇರ್ಕೊಂಡು ನನಗೆ ಫುಲ್ ಕೆಲಸ ಕೊಟ್ಬಿಟ್ರು. ಇವತ್ತು ಫುಲ್ ಕೋಪ ಬಂದ್ಬಿಡ್ತು ನನಗೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅಷ್ಟೊಂದು ಫ್ರಸ್ಟ್ರೇಷನಲ್ಲೂ ಟೀ ಮಾಡಿ ಮುಗಿಸು ಅವ್ನ ಕೈಯಲ್ಲಿ ತೊಗೊಂಬಂದು ಕೊಟ್ಟೆ. ಮತ್ತು ಈ ಮೇವ್ ಆಡ್ತಾ ಇರೋದನ್ನ ನೋಡ್ಬಿಟ್ಟು ನನಗೊಂದು ಡೌಟ್ ಬಂತು, ಇದು ಗರ್ಲಾ ಬಾಯ ಅಂತ. ನನ್ನ ಫ್ರೆಂಡ್ ಹತ್ರ ಕೇಳಿದೆ, ಇದು ಗರ್ಲಾ ಬಾಯ ಹೇಳು ಅಂತ. ಅವಳಿಗೆ ಗೊತ್ತಿಲ್ಲ ಗೈಸ್, ಇಷ್ಟು ವರ್ಷದಿಂದ ಸಾಕ್ತಾ ಇದ್ದಾಳೆ ಅದನ್ನು, ಅವಳಿಗೆ ಗೊತ್ತಿಲ್ಲ ಅದು ಗರ್ಲಾ ಬಾಯ ಅಂತ. ಆಮೇಲೆ ಮತ್ತೆ ಹೋಗ್ಬಿಟ್ಟು ಮೇವ್ ಹತ್ರ ಆಟ ಆಡ್ಕೊಂಡಿದ್ದು. ಮತ್ತೆ ಇನ್ನೊಂದು ಸರಿ ಕೇಳಿದೆ, ಕರೆಕ್ಟಾಗಿ ಹೇಳು ಇದು ಗರ್ಲಾ ಬಾಯ ಅಂತ. ஐயா வணக்கம், நாங்க நல்லவங்க. நாங்க யார் வம்பு தும்புக்கும் போறது இல்ல. போற இடமும் தெரியாம வர தடமும் தெரியாம பூ போல வாழ்ந்துட்டு இருக்கோம்.